ಇಂತಿ ನಿಮ್ಮ ನೊಂದ ಹೆಂಡತಿ. ನಾನು ನಿಮ್ಮನ್ನು ಎಷ್ಟೊಂದು ಪ್ರೀತಿ ಮಾಡ್ತೇನೆ, ಆದರೆ ನೀವು ನನ್ನನ್ನು ಕೇವಲವಾಗಿ ನೋಡ್ತೀರ. ನಿಮಗೆ ನಾನಂದರೆ ಇಷ್ಟನೇ ಇಲ್ಲ. ನನ್ನಿಂದ ನೀವು ನೋವು ತಿನ್ನೋದು ಬೇಡ. ನಾನು ಮನೆ ಬಿಟ್ಟು ಹೋಗ್ತಿದ್ದೇನೆ, ನೀವು ಸುಖವಾಗಿರಿ. ಇಂತಿ ನಿಮ್ಮ ನೊಂದ ಹೆಂಡತಿ. ನಮ್ಮ ಯಜಮಾನ್ರಿಗೆ ನಾನು ಅಂದರೆ ಇಷ್ಟನೇ, ಆದರೂ ಬಂದಮೇಲೆ ಈ ಲೆಟರ್ ಓದ್ಬಿಟ್ಟು ಯಾವ ರೀತಿ ರಿಯಾಕ್ಷನ್ ಮಾಡ್ತಾರೆ ಅಂದ್ಬಿಟ್ಟು ನಾನು ಮಂಚದ ಹತ್ರ ಮುಚ್ಚಿಟ್ಕೊಂಡು ನೋಡ್ತೀನಿ. ಯಾಹೂ ಹಲೋ ಡಾರ್ಲಿಂಗ್, ರೆಡಿಯಾಗಿರೋ, ಇಬ್ರು ಸಿನಿಮಾಗೆ ಹೋಗೋಣ. ನಮ್ಮನ್ನ ಇನ್ಮೇಲೆ ಯಾರು ತಡೆಯೋರಿಲ್ಲ. ನಾವು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಎಲ್ಲಿಗೆ ಬೇಕಾದ್ರೂ ಬರ್ಬೋದು. ಹಾಂ, ಯಾಕೆ ಅಂತೀಯ? ನಮ್ಮ ಮಿಂಗ್ಸರು ಮನೆ ಬಿಟ್ಟು ಹೋದ್ರು, ಅದಕ್ಕೆ. ಹಾಂ, ಒಂದು ನಿಮಿಷ ಇರು. ರೆಡಿಯಾಗಿರೋ, ಬಂದ್ಬಿಡ್ತೀನಿ. ಐ ಲವ್ ಯು ಚಿನ್ನ, ಬಾಯ್. ಅನ್ಕೊಂಡಿದ್ದೆ ಒಂದು, ಇಲ್ಲ ಆಗಿದ್ದೆ ಇನ್ನೊಂದು. ನಾನು ಎಷ್ಟು ಆಸೆ ನಂಬಿಕೆ ಇಟ್ಕೊಂಡಿದ್ದೆ ಅವ್ರ ಮೇಲೆ, ಹಿಂಗೆಲ್ಲ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಛೇ, ಬರ್ದಂಗಿದೆಯಲ್ಲ. ಅಯ್ಯೋ ಪೆದ್ದು, ನೀನೇ ನನ್ನ ಪ್ರೀತಿಯ ಮುದ್ದು, ನೀನು ಬಚ್ಚಿಟ್ಟುಕೊಂಡೆಯ ಕದ್ದು. ಆದರೂ ಕೇಳಿಸುತ್ತಿತ್ತು ಸಣ್ಣಗೆ ನಿನ್ನ ಉಸಿರಾಟದ ಸದ್ದು. ನನ್ನ ಚಿನ್ನ, ನೀನು ಬಚ್ಚಿಟ್ಟುಕೊಂಡಿದ್ದನ್ನ ನಾನು ನೋಡಿದೆ, ಅದಕ್ಕೆ ಸುಮ್ಮನೆ ಹಂಗೆ ಒಂದು ಬಿಲ್ಟಪ್ ಕೊಟ್ಟೆ. ಸರಿ, ನಾನು ಮೊಸರು ತರ್ತೀನಿ, ನೀನು ಊಟಕ್ಕೆ ರೆಡಿ ಮಾಡು, ಓಕೆನಾ? ನಮ್ಮ ಮನೆಯವರು ಎಷ್ಟು ಒಳ್ಳೆಯವರು, ನಾನು ಅವ್ರ ಮೇಲೆ ಅನುಮಾನ ಪಡಬಾರ್ದಿತ್ತು. ನಾನು ತಪ್ಪು ಮಾಡಿಬಿಟ್ಟೆ. ನಮ್ಮ ಮನೆಯವ್ರು ಬರೋಷ್ಟೊತ್ತಿಗೆ ಊಟಕ್ಕೆ ರೆಡಿ ಮಾಡಿಬಿಡ್ತೀನಿ.